ಇಷ್ಟೊಂದು ಅಲ್ಲ ಹೆಂಗ ಕಟ್ಕೊಂಡ್ ಬಂದೆ ಕಾಯಾರಿಲ್ವಾ ಇದ್ರು ನಾನೇ ಅವಳ ಹತ್ರ ಹೋಗಿ ನಿಮ್ಮನೆ ಬೆಂಕಿ ಬಿದ್ದೋ ಇದೆ ಅಂತ ಹೇಳ್ದೆ ಎಡ್ನೋ ಬಿದ್ದೋ ಅಂತ ಓಡಾಟ ಇದ್ರು ನಾನು ಆರಾಮಾಗಿ ಕಿತ್ಕೊಂಡ್ ಬಂದೆ ಏನಕ್ಕ ಬೆಳಗ್ಗೆಯಿಂದ ಕಾಣಿಸ್ತಲ್ಲ ಎಲ್ಲೋಗಿತ್ತಕ್ಕ ಅಕ್ಕ ಯಾಕಕ್ಕ ಒಂಥರ ಇದೆಯಾ ಬಾಯ್ ಬಿಡಕ್ಕ ಮನಸ್ಸೇ ಚೆನ್ನಾಗಿಲ್ಲ ಕಣ ನಿನಗೂ ಮನಸ್ಸು ಸರಿ ಅಂತೀಯಾ ಅವನಿಗೂ ಮನಸ್ಸು ಸರಿ ಅಂತಾನೆ ಇಬ್ಬರಿಗೂ ಏನಾಯ್ತು ಯಾಕೋ ನಿನಗೇನಾಯ್ತು ನಾಳೆ ನಮ್ಮೂರ್ಗೆ ಹೊಸ ಮೇಷ್ಟ್ರು ಬರ್ತಾರಂತಲ್ಲ ಅದಕ್ಕೆ ಹೆದರ್ಕೊಂಡು ಅಂತ ಕೂತಿದ್ದಾನೆ ಯಾಕ ಎಲ್ಲೂ ಕೊಟ್ಟ್ಯಾ ಇರೋ ದಿವಸ ಮೇಷ್ಟ್ರು ಕೂತ್ಕೊಳ್ಳೋ ಜಾಗದಲ್ಲಿ ಮುನ್ನಿಟ್ರ 3 ದಿವಸ ಅವನು ಹೋಗ್ಬಿಟ್ಟಾನೆ ಅಲ್ವೇನಕ್ಕ ಲೋ ಈ ವರ್ಷನ ಮುಳ್ಳಿಟ್ಟು ಓದ್ ಹಾಳು ಮಾಡ್ಕೋಬೇಡ್ರೋ ಮರ್ಯಾದೆಗೆ ಸ್ಕೂಲ್ಗೆ ಹೋಗ್ರೋ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಮೊದಲು ನಿನಗೆ ಏನಾಯ್ತು ಹೇಳು ನಮ್ ಚೇರ್ಮನ್ರು ನನಗ್ ಮದ್ವೆ ಮಾಡಕ್ಕೆ ಗಂಡು ಹುಡುಕ್ತಾ ಇದಾರೆ ಅದಕ್ಕೆ ಮನಸ್ಸು ಕಷ್ಟವಾಗಿದೆ ಚೇರ್ಮನ್ ಅವನು ಚೇರ್ಮನ್ ನಿನಗೆ ಗಂಡು ಹುಡುಕೋದಕ್ಕೆ ಚೇರ್ಮನ್ರು ನಮ್ಮಪ್ಪ ಕಣೋ ಯಾಕಕ್ಕ ನಿಂಗೆ ಮದ್ವೆ ಅಂದ್ರೆ ಆಗಲ್ವಾ ಮದ್ವೆ ಹಿಡ್ಸುತ್ತೋ ಗಂಡು ಹಿಡಿಸ್ಬೇಕಲ್ಲ ಬೇಗ ಬೇಗ ಹೇಳಿರಿ ಬೇಗ ಇಳಿಯಯ್ಯ ಹತ್ತೋಕ್ ಅರ್ಧ ಗಂಟೆ ಇಳಿಯೋಕ್ ಅರ್ಧ ಗಂಟೆ ಜೊತೆಲಿ ಮಗು ಬೇರೆ ಕೈಯಲ್ಲಿ ಯೋ ಡ್ರೈವರ್ ಅಣ್ಣ ಎಲ್ಲಾರು ನೀರಿನ ಕಡೆ ಬಸ್ ನಿಲ್ಸೋಣ ಒಂದೇ ನಾಥ ರೆಡಿಯಪ್ಪ ರೈಟ್ ಏನಮ್ಮ ಸ್ವಲ್ಪ ನೀರಾಕಮ್ಮ ಎತ್ಬಿಟ್ಟು ಅಳ್ತಿದ್ಯಲ್ಲ ಸುಮ್ನಿರೋ ಊರ್ಗೋಗಿ ಹಸು ಹಾಲು ಕೊಡ್ತೀನಿ ಸುಮ್ನಿರೋ ಅಳ್ಬೇಡ ಏ ಮಗು ಬಾಮಲ್ಲಿ ಇದು ಮಾಧವಪುರ ತಾನೆ ಅಲ್ಲ ಅಲ್ಲ ಇದು ತಿಮ್ಸಂದ್ರ ಅಯ್ಯೋ ಮತ್ತೆ ಅದೆಲ್ಲಿದೆ ಈ ದಾರಿಲಿ 2 ಮೈಲಿ ನಡ್ಕೊಂಡು ಹೋಗ್ಬೇಕು ಸರಿ ಸರಿ ಯಾಕಪ್ಪೇರಾಯ ಈ ಆಸಾಮಿ ನಮ್ಮೂರ್ ಹೆಸರು ಹೇಳ್ತಿದ್ದಾನೆ ಹೋಗ್ ವಿಚಾರಿಸ್ಕೋ ಕೈಯಲ್ಲಿ ಲಗೇಜ್ ಇಟ್ಕೊಂಡಿದ್ದೀನಿ ಟೈಮ್ ಹೇಳಕ್ಕಾಗತ್ತಾ ನೀನೇ ಬಂದು ನೋಡ್ಕೊಂಡು ಹೋಗ್ಬಾರ್ದಾ ಟೈಮ್ ನೋಡಕ್ ಬರಲ್ಲ ಅಂದ್ರೆ ನೋಡಕ್ ಬರಲ್ಲ ಅಂತ ಹೇಳು ರೈಲ್ ಬಿಡಬೇಡ ಈಗ ತಾನು 8:45 ಬಸ್ ಇಳ್ಕೊಂಡ್ ಬರ್ತಾ ಇದೀನಿ ಆಗ್ಲೇ 4:45 ಆಗೈತಾ ನಿನಗೆ ಈ ಊರ್ ಚೇರ್ಮನ್ ನೋಡಕ್ ಹೋಗ್ತಾ ಇದ್ದೀನಿ ಏನದು ಇವರು ನಿಮ್ಮನೆಗೆ ಹೋಗ್ತಾ ಇರೋದು ಚೇರ್ಮನ್ ಅನ್ನ ನೋಡ್ಬೇಕಂತೆ ಚೇರ್ಮನ್ರನ್ನ ಯಾಕೆ ಅದೆಲ್ಲ ಕೇಳಿಲ್ಲ ಒಂದ್ ವೇಳೆ ನಮ್ ಬಡಕ್ದವ್ರು ಇರ್ಬಹುದಾ ಬಂದ್ರು ಏನ್ ಸರ್ ನೀವು ನಮ್ಮಪ್ಪನ ನೋಡಕ್ ಹೋಗ್ತಿರೋದು ಯಾರು ನಿಮ್ಮಪ್ಪ ಚೇರ್ಮನ್ರು ಓಹ್ ಹೌದು ನೀವು ನಮ್ಮ ಅಪ್ಪನ ಕಡೆ ಬಳಗನ ಇಲ್ಲ ನಮ್ಮ ಅಮ್ಮನ ಕಡೆ ಬಳಗನ ನಾನು ಯಾರ ಕಡೆ ಬಳಗನೂ ಅಲ್ಲ ನಾನು ಈ ಊರ್ನಲ್ಲಿ ಇರೋದಕ್ ಬಂದಿದ್ದೀನಿ ಇರೋದಕ್ ಒಂದ್ ಮನೆ ಬೇಕು ಅದಕ್ ನಿಮ್ಮ ಅಪ್ಪನ ಸಹಾಯ ಬೇಕು ಅಷ್ಟೇ ಅಪ್ಪ ಭಾರ ಇಳೀತು ಹೇ ಇಲ್ಲ ಸರ್ ನಿಮ್ ಭಾರ ಇಳಿಸೋಣ ಕೊಡಿ ನಾವು ನಿಮ್ ಭಾರನ ಹೊತ್ಕೊಂಡ್ ಬರ್ತೀವಿ ಮೊದಲು ನೀವು ನಮ್ಮೂರಿಗೆ ಬರ್ತಾ ಇದ್ದೀರಾ ನಾವು ನಿಮ್ಗೆ ಅಷ್ಟು ಸಹಾಯ ಮಾಡಿದ್ರೆ ಹೇಗ್ ಹೇಳಿ ಬನ್ನಿ ಮಾತಾಡ್ಕೊಂಡು ಹೋಗೋಣ ಆಮೇಲೆ ಮಗು ನಮ್ದೇನಾ ನಮ್ದಲ್ಲ ನಂದು ಅದೇ ನಾನು ಅದನ್ನೇ ಕೇಳಿದ್ದು ಇವ್ರಮ್ಮ ಬರ್ಲಿಲ್ವಾ ಇಲ್ಲ ನಿಧಾನವಾಗಿ ಬರ್ಲಿ ಇನ್ನು ನೀವು ನಮ್ಮ ಅಪ್ಪನ್ ನೋಡಿ ಮನೆ ನೋಡಿ ಪಾತ್ರೆ ಪಗಡ ಎಲ್ಲ ಅಣಿ ಮಾಡಿದ್ಮೇಲೆ ತಾನೇ ನಿಮ್ ಹೆಂಡತಿಗಿಲ್ ಕೆಲ್ಸ ಬರ್ಲಿ ನಿಧಾನ ಬರ್ಲಿ ಅರ್ಜೆಂಟ್ ಏನಿಲ್ಲ ಮಗು ಗುಂಡು ಬೆಳ್ಳಿ ಹೊಳಿತಾ ಇದೆ ಯಾಕೆ ನಾನ್ ಹೆಂಗ್ ಕಾಣ್ತೀನಿ ಕಣ್ಣಿಗೆ ಕಪ್ಪು ಗುಂಡುಗಿದ್ದೀನ ಇಲ್ಲ ಮಗು ನಿಮ್ ಥರನೇ ಇದೆ ಇವ್ರಮ್ಮ ಹೇಗೆ ಅಂತ ನೋಡಮ್ಮ ಕಂಡವ್ರ ಹೆಂಡತಿ ಬಗ್ಗೆ ವಿಚಾರಿಸೋ ಹೆಂಗಸ್ರು ಕಂಡ್ರೆ ನನ್ಗೆ ಆಗೋದಿಲ್ಲ ಸುಮ್ನೆ ಲೊಟ ಅಂತ ತಲೆ ತಿನ್ಬೇಡ ಊರ್ ಎಷ್ಟು ದೂರ ಇದೆ ಹೇಳು ಅರ್ಧ ಮುಗ್ದಿದೆ ಇನ್ನು ಅರ್ಧ ಇದೆ ಅರ್ಧ ಇದೆಯಾ ದಾರಿ ನೀವ್ ಹಳ್ಳಿಲಿ ಏನ್ ಕೆಲ್ಸಕ್ಕೆ ಬಂದಿದ್ದೀರಾ ಹೇಳ್ತೀರಾ ಮೇಸ್ಟ್ರ ಕೆಲ್ಸಕ್ಕೆ ಆಹಾ ನೀವೇನಾ ನಮ್ಮ ಹಳ್ಳಿ ಮೇಷ್ಟ್ರು ಹೌದು ಮೋಹನ್ ಬಂದಿದ್ದೀನಿ ಸರ್ ಮಂಜು ಬಂದಿದ್ದೀನಿ ಸರ್ ರಾಜಾ ಬಂದಿದ್ದೀನಿ ಸರ್ ಶ್ರೀನಿವಾಸ್ ಬಂದಿದ್ದೀನಿ ಸರ್ ವಿಮಲಾ ಬಂದಿದ್ದೀನಿ ಸರ್ ಶ್ರೀಕಾಂತ್ ಬಂದಿದ್ದೀನಿ ಸರ್ ಕಪೆರಾಯ ಬಂದಿದ್ದೀನಿ ಸರ್ ಏನು ಸದ್ದು ಮಾತ್ರ ಬರ್ತಾ ಇದೆ ಮೂತಿನೇ ಕಾಣ್ತಾ ಇಲ್ಲ
ಇಲ್ಲೇ ಇದೆ ಸರ್. ಸ್ವಲ್ಪ ದರ್ಶನ ಕೊಡಿ ನೋಡೋಣ. ಓಹ್, ನೀವೇನ ಕಪ್ಪೆರಾಯ? ಹ್ಞೂ ಸರ್. ಯಾರು ನಿಮ್ಗೆ ಹೆಸರಿಟ್ಟಿದ್ದು? ನನ್ನ ಹೆಸರು ಕೆಂಪರಾಯ ಸರ್. ನನ್ನ ಮೂತಿ ನೋಡಿ ಎಲ್ಲಾರು ಕಪ್ಪರಾಯ ಕಪ್ಪರಾಯ ಅಂತ ಕರೀತಾರೆ ಸರ್. ಓಹೋ, ನಿನ್ ಜೊತೆ ಇನ್ನೆರಡು ಕಪ್ಪೆಗಳಿದ್ವಲ್ಲ, ಅವೆಲ್ಲಿ? ಇಲ್ಲೇ ಇದಾವ ಸರ್. ಎಲ್ಲೋ ಇವತ್ತು ಮೊದಲನೇ ದಿನ ಅಂತ ತ್ರಿಮೂರ್ತಿಗಳನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ನಾಳೆಯಿಂದ ನೋಡ್ಕೋತೀನಿ ನಿಮ್ಮನ್ನ. ಕೂತ್ಕೊಳ್ಳಿ. ವೀಣಾ ಬಂದಿದ್ದೀನಿ ಸರ್. ಸುಮತಿ ಬಂದಿದ್ದೀನಿ ಸರ್. ವಿಜಯ ಬಂದಿದ್ದೀನಿ ಸರ್. ಕವಿತಾ ಬಂದಿದ್ದೀನಿ ಸರ್. ಪ್ರಿಯಾ ಪ್ರಿಯಾ ಬಂದಿದ್ದೀನಿ ಸರ್. ದೀಪಾ ಬಂದಿದ್ದೀನಿ ಸರ್. ಸಿದ್ದರಾಜು ಬಂದಿದ್ದೀನಿ ಸರ್. ನಾಗರಾಜ್ ಬಂದಿದ್ದೀನಿ ಸರ್. ಈಗ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ಬೇಕು. ನೀನ್ ಹೇಳ. 4 4 ಅಳ್ಬೇಡ ಸುಮ್ನೆ, ಅಳ್ಬೇಡ ಸುಮ್ನೆ. ಅಳ್ಬಾರ್ದು ಅಳ್ಬಾರ್ದು. ಅದು ಏನಮ್ಮ, ಏನ್ ನೋಡ್ತಾ ಇದ್ದೀರಾ? ಅಲ್ಲ, ತುಂಬಾ ದಿವಸದಿಂದ ಸ್ಕೂಲಿಗೆ ಬೀಗ ಹಾಕಿದ್ರಲ್ಲ, ನೀವು ಬಂದ್ ತೆಗದ್ಮೇಲೆ ಹೇಗಿದೆ ಅಂತ ನೋಡಕ್ ಬಂದ್ವಿ ಅಷ್ಟೇ ಅಲ್ವೇನೆ? ಹೌದು. ಸ್ಕೂಲ್ ಇದ್ದಂಗೆ ಇರುತ್ತೆ, ಇನ್ನಂಗಿರುತ್ತೆ. ಹೋಗಿ ಹೋಗಿ. ಅಯ್ಯೋ, ಅದ್ಯಾಕ್ ಹಂಗ್ ಸಿಡುತ್ತೀರಾ? ಹೊಸ್ದಾಗ್ ಬಂದಿದ್ದೀರಾ, ಪಾಠ ಹೆಂಗ್ ಮಾಡ್ತೀರಾ ಅಂತ ನೋಡಕ್ ಬಂದ್ರೆ ಹೋಗು ಅಂತ ಗದರ್ಸ್ತಿರಲ್ಲ. ಅರ್ಥವಿಲ್ದೆ ಮಾತಾಡ್ಬೇಡಮ್ಮ. ನೀವು ಇಲ್ಲಿ ನಿಂತ್ಕೊಂಡ್ರೆ ಮಕ್ಳು ಹೆಂಗ್ ಓದ್ತಾರೆ? ಹೋಗಿ, ಸುಮ್ನೆ ಹೋಗಿ ಅಂದೆ. ಒಳ್ಳೆ ಮೇಷ್ಟ್ರು. ಬಂದ್ರೆ ಹೋಗೋಣ. ಮೊದ್ಲೇ ಮೇಷ್ಟ್ರು ಸಿಡಕ್ ಮುತಿ ಸಿಂಗಾರ ಅಂತಾರ ಇದ್ದಾರೆ. ಮಕ್ಳು ಈ ವಯಂತವ ಅದ್ ಹೆಂಗ್ ಓದ್ತವೋ ಏನ. ನೀನು 4 4 ಎಷ್ಟೋ? 4 4 4 8 8 4 4 1 8 ತಾನೆ. 2 8 ಬರ್ತಾ ಇದೆ. ಅದ್ ಸರಿ. 5 3 ಎಷ್ಟು? 5 3 5 3 ಅಯ್ಯೋ, 8 ಕಣೋ. 8 ಕಣೋ. 8 ಕಣೋ. ಏನು ಬರ್ತಾ ಬರ್ತಾ ಮರ್ಯಾದೆ ಕರಗ್ತಾ ಇದೆ. ಹೇಳ ಮೇಲೆ ನಿನ್ನ. ಅಯ್ಯೋ, ತಪ್ಪಾಯ್ತು ಸರ್. ನಿನಗ್ ನೆನ್ನೆನೆ ಬುದ್ಧಿ ಕಲಿಸ್ತಿದ್ದೆ. ಚೇರ್ಮನ್ ಮಗಳು ಅಂತ ಸುಮ್ನಿದ್ದೆ. ವಯಸ್ಸಿಗೆ ಬಂದಿರೋ ಹುಡುಗಿ ಈ ಪಿಳ್ಳಗಳ ಜೊತೆ ಆಟ ಆಡ್ತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಆಚೆ ಆಡಿದ್ ಸಾಲ್ದು ಅಂತ ಇಲ್ಲಿಗೆ ಬೇರೆ ಬಂದಿದ್ಯಾ? ಇಷ್ಟ ದಿವಸ ಸ್ಕೂಲ್ ಮುಚ್ಚಿತ್ತು. ಇವರೆಲ್ಲ ಯಾವಾಗ್ಲೂ ನನ್ ಜೊತೆನೆ ಇರೋರು. ಈಗ ದಿಢೀರ್ ಅಂತ ಸ್ಕೂಲ್ ತೆಗೆದ್ರು. ಜೊತೆಗಾರ್ ಯಾರು ಇಲ್ಲ. ಬೇಜಾರಾಯ್ತು, ಅದಕ್ಕೆ ಬಂದೆ. ನಾನು ಇಲ್ಲೇ ಪಕ್ಕದಲ್ಲೇ ಕುತ್ಕೊಳ್ಳ. ಯಾಕೆ? ಕೋತಿ ತಾನ್ ಕೆಡೋದಲ್ದೆ ಮಣನೆಲ್ಲ ಕೆಡಿಸ್ಲಿ ಅಂತಾನ? ಅಯ್ಯೋ, ನಾನ್ ಒಳ್ಳೆ ಹುಡುಗಿನೇ ಸರ್. ಬೇಕಾದ್ರೆ ಒಂದ್ ಸೀಟ್ ಕೊಟ್ಟು ನೋಡಿ. ನಿನ್ನ ಆಕಾರಕ್ಕೆ ಇಲ್ಲಿ ಸೀಟ್ ಇಲ್ಲ. ಆಚೆ ನಡಿ, ನಡಿ ಆಚೆ. ಅಯ್ಯ, ನಾನೇ ನಿಮ್ ತೊಡೆ ಮೇಲೆ ಕೂತ್ಕೋತೀನಿ ಹಿಂದೆ. ಬೆಂಚ್ ಮೇಲ್ ತಾನೆ. ಈಗ ನಿಮ್ ಮಗು ತೊಟ್ಲಲ್ಲಿಲ್ವಾ? ಹಾಗೆ ನಾನೊಂದು ಮೂಲೆಯಲ್ಲಿರ್ತೀನಿ. ಪಾಪ ಕೂತ್ಕೊಂಡು ಹೋಗ್ಲಿ ಬಿಡಿ ಸರ್. ನೀನ್ ಬಾಯ್ ಮುಚ್ಚೋ. ನೀನ್ ಇಲ್ಲಿಂದ ಹೋಗ್ತಿಲ್ವೋ? ದಾರಿ ಬಿಟ್ರೆ ತಾನೆ ಹೋಗೋಕೆ. ಅಯ್ಯಯ್ಯಯ್ಯ, ಅದೇನ್ ಸ್ಕೂಲ, ಅದೇನ್ ಮೇಷ್ಟ್ರು. ಒಂದ್ ಸೀಟ್ ಕೊಡ್ಲಿಲ್ಲ, ಒಂದ್ ಪಾಠ ಹೇಳ್ಕೊಡ್ಲಿಲ್ಲ. ನೀವೆಲ್ಲ ಅದ್ ಹೇಗ್ ಉದ್ಧಾರ ಆಗ್ತೀರಾ? ಸುಮ್ನೆ ಲೋಟ ಲೋಟ ಅಂತ ತಲೆ ತಿಂತಿದೆ ಬೆಳಕಿಂದ. ಕಪ್ಪೆ, ಇನ್ನೊಂದ್ಸರಿ ನಾನು ಮಾತಾಡ್ಬೇಕಾದ್ರೆ ನಿನ್ ಮಧ್ಯ ಬಾಯ್ ಹಾಕಿದ್ರೆ ಇದನ್ನ ಒಳಗ್ ತುಂಬಿಸಿ. ಕೊಡಂಗಿ, ಇದೇ ಸ್ಕೂಲ್ ಅನ್ಕೊಂಡಿದ್ಯಾ ಇಲ್ಲ ಸಂತೆ ಮೈದಾನ ಅನ್ಕೊಂಡಿದ್ಯಾ? ಇನ್ನೊಂದ್ಸರಿ ಬಾಯ್ಲಿ ಮಾಡ್ತೀನಿ ನಿನಗೆ. ಅಕ್ಕ, ಏನಕ್ಕ ಇದು? ಹುಡುಗಿಯಿಂದ ಹೆಂಗ್ಸಾಗೋಗ್ಬಿಟ್ಟಿದ್ಯಾ? ಈ ಸೀರೆಲಿ ನಾನ್ ಮದ್ವೆ ಹೆಣ್ತರ ಕಾಣ್ಸಲ್ವೇನ್ರೋ? ಕಾಣದ ಮಿನ್ಸಾದಿಯ. ನನಗೆ ವಯಸ್ಸು ಸಾಲಿಲ್ವಂತ ಹುಡುಕ್ತಾ ಇದ್ದೀನಿ. ಹಾಕ್ತಿ ನೋಡು ಮೂತಿ ಮೇಲೆ. ಸುಮ್ಮನೆ ತಮಾಷೆಕಕ್ಕ. ಏನಕ್ಕ ಇವತ್ತು ಈ ಸೀರೆ ಉಟ್ಕೊಂಡ್ಬಿಟ್ಟಿದ್ಯಾ? ಏನಾದ್ರೂ ಸಮಾಚಾರ ಇದೆಯಾ? ಇದೆ. ಏನಿದೆ? ನಾನಿವತ್ತು ಸೀದಾ ಮೇಷ್ಟ್ರ ಹತ್ರ ಹೋಗ್ತೀನಿ. ಹೋಗಿ ನನ್ನ ಮದ್ವೆ ಆಗ್ರಿ ಅಂತ ಕೇಳ್ತೀನಿ. ಮೇಷ್ಟ್ರ? ಯಾಕೆ ನಮ್ಮೂರಲ್ಲಿ ಬೇರೆ ಯಾರು ಗಂಡ್ಸೆ ಕಂಡಿಲ್ಲ ನಿಂಗೆ? ನಾನ್ ಮದ್ವೆ ಆಗೋನು ಅಪ್ಪಟ ಚಿನ್ನ ಇದ್ದಂಗಿರ್ಬೇಕು. ಮೊದಲನೇ ಲಗ್ನ ಮೊದಲನೇ ಬೆಸ್ಕಂತೆಲ್ಲ ಆಡ್ತಿದ್ದೆ. ಹೋಗಿ ಹೋಗಿ ಆ ಸೆಕೆಂಡ್ ಹ್ಯಾಂಡ್ ಗಂಡನ ಮದ್ವೆ ಆಗ್ತಾ. ಹೌದು, ಮೇಷ್ಟ್ರಿಗೆ ಮದ್ವೆ ಆಗಿದ್ರು, ಮಗು ಆಗಿದ್ರು, ಅವರು ಅಪ್ಪಟ ಚಿನ್ನನೇ. ನೀವು ಹೂ ಅಂದ್ರು ಸರಿ, ಹೂ ಅಂದ್ರು ಸರಿ. ನಾನು ಹೋಗಿ ಕೇಳ್ತೀನಿ.
ಅಯ್ಯೋ, ಯಾಕೆ ಚಿನ್ನ ಅಳ್ತಿದ್ಯಾ? ಯಾಕ್ ಸರ್? ಮಗುನ ಕಿತ್ಕೊಂಡ್ರಿ? ನಾನೇ ನಿಮ್ ಮಗುನ ಹೊತ್ಕೊಂಡು ಹೋಗಕ್ ಬಂದಿಲ್ಲ. ಊಟನ್ ಕತ್ಕೊಂಡು ಹೋದವಳು ನನ್ ಮಗುನ ಕತ್ಕೊಂಡು ಹೋಗಲ್ಲ ಅನ್ನೋದು ಏನ್ ಗ್ಯಾರಂಟಿ? ನಾನಷ್ಟು ಕೆಟ್ಟವಳಲ್ಲ ಸರ್. ಕಳ್ರನ್ ನಂಬುದ್ರು ಕುಳ್ರನ್ ನಂಬಾರ್ದು ಅಂತ ದೊಡ್ಡವ್ರು ಹೇಳಿದಾರೆ. ನೀನ್ ಜಾಗ ಖಾಲಿ ಮಾಡು. ಇವತ್ ನೀವ್ ಹೋಗು ಅಂದ್ರು ಹೋಗೋಳಲ್ಲ ನಾನು. ಯಾಕೆ? ಇವತ್ ನಿನ್ ಮೈ ಮೇಲೆ ದೆವ್ವ ಬಂದಿದ್ಯಾ? ದೆವ್ವ ಅಲ್ಲ, ಇನ್ನೊಂದು ಬಂದಿದೆ. ಸಾಕು ಸಾಕು, ನುಲಿಬೇಡ. ನಾ ಹೇಗ್ ಕಾಣಿಸ್ತಾ ಇದ್ದೀನಿ? ನೀನ್ ಹಿಂಗೆ ಅಲ್ಲಾಡ್ತಿರೋ, ನಾನ್ ಮಗುನ ಮಲಗಿಸ್ಬಿಟ್ಟು ಬರ್ತೀನಿ. ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ ಉಳ್ವಾಯಿ ಮಾರಿ ಮಸಣ್ಣಿ ಕಣ್ಣಿಗೆ ಬೀಳದಂತೆ ಮಲಗವ. ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ. ಏನೇ ಕುಳ್ಳಿ? ಏನು? ನನ್ನ ಮದ್ವೆ ಮಾಡ್ಕೋತೀರಾ? ನೀವು ನನ್ನ ಕಟ್ಕೊಂಡ್ರೆ ನಿಮ್ಮನ್ನ ನನ್ ಕಣ್ಣೊಳಗಿಟ್ಕೊಂಡು ನೋಡ್ಕೋತೀನಿ. ಮಗು ಪಕ್ಕದಲ್ಲಿ ಬಿಸ್ಕೆಟ್ ಪ್ಯಾಕೆಟ್ ಇದೆ, ಅದನ್ನ ತಿನ್ಬಿಟ್ಟು ಅಲ್ಲೇ ಹಾಲಿನ ಬಾಟ್ಲ್ ಇಟ್ಟಿದ್ದೀನಿ. ಅದನ್ನ ಕುಡಿದ್ಬಿಟ್ಟು ಮಕ್ಕಳ ಜೊತೆ ಮರಕೋತಿ ಆಟ ಆಡೋಗು. ಮದುವೆ ಅಂತೆ ಮದುವೆ, ಸೀರೆ ಉಡಕ್ ಬರಲ್ಲ ಇವ್ರಿಗೆಲ್ಲಾ ಮದುವೆ. ನಾನ್ ತಮಾಷೆಗೆ ಹೇಳಿಲ್ಲ ಸರ್, ಚೆನ್ನಾಗಿ ಯೋಚನೆ ಮಾಡಿನೇ ಹೇಳ್ತಾ ಇದ್ದೀನಿ. ಹಾ, ದಯವಿಟ್ಟು ತಲೆಗೆ ಕೈ ಹಾಕ್ಬೇಡಮ್ಮ. ನೀನ್ ಇಲ್ಲಿಂದ ಹೋದ್ರೆ ಅದೇ ನಂಗೆ ದೊಡ್ಡ ಮದುವೆ. ಹೊರಡಿಲ್ಲಿಂದ. ನೀವ್ ನನ್ನ ಕಟ್ಕೊಂಡ್ರೆ ನಿಮ್ಗೆ ಕಷ್ಟ ಎಲ್ಲ ಇರುತ್ತಾ? ನಿಮ್ ಬಟ್ಟೆ ಒಗಿತೀನಿ, ನಿಮ್ ಮಗು ನೋಡ್ಕೋತೀನಿ, ನಿಮ್ಗೆ ಏನೇನ್ ಬೇಕು ಎಲ್ಲ ಮಾಡ್ತೀನಿ, ಬಡಿಸ್ತೀನಿ, ತಿನ್ಸಂದ್ರೆ ತಿನ್ನಿಸ್ತೀನಿ. ವಯಸ್ಸಿಗೆ ಬಂದಿರೋ ಹೆಣ್ಣು ಒಬ್ಬ ಮದುವೆ ಆಗಿರೋ ಗಂಡ ಜೊತೆ ಈಗ ಮಾತಾಡ್ತಿದ್ಯಲ್ಲ, ನಿನಗ್ ನಿಮ್ ಮನೆಯವ್ರ ಭಯ ಇಲ್ಲ ಅಂತ ಕಾಣುತ್ತೆ. ನಿಮ್ಗೆ ಹೆಂಡತಿ ಸತ್ ಹೋಗಿದಾರಲ್ಲ, ಇನ್ ಭಯ ಯಾಕೆ? ನಾಚಿಕೆ ಆಗಲ್ಲ ನಿನ್ಗೆ? ಅದನ್ ಬಿಟ್ಟು ಬಂದೆ ಕೇಳ್ತಾ ಇರೋದು. ಮರ್ಯಾದೆ ಇಲ್ಲಿಂದ ಹೋಗ್ಬಿಡು. ನೀವು ಹೂ ಅನ್ನೋವರೆಗೂ ನಾನ್ ಹೋಗಲ್ಲ. ನೋಡಮ್ಮ ಆಗಲ್ಕಾಯಿ, ನಾನ್ ಎರಡನೇ ಮದುವೆ ಆಗಲ್ಲ. ಒಂದು ವೇಳೆ ಆದ್ರೂ ಈ ಜನ್ಮದಲ್ಲಿ ನಿನ್ನ ಮಾತ್ರ ಆಗಲ್ಲ. ಆದ್ರಿಂದ ಬಾಯಿ ಮುಚ್ಕೊಂಡು ಹೋಗು. 2 ದಿವಸ ಟೈಮ್ ಕೊಡ್ತೀನಿ, ಚೆನ್ನಾಗಿ ಯೋಚನೆ ಮಾಡಿ ಹೇಳಿ. ಬಟ್ಟೆ ಒಗೆಯೋದಕ್ಕೂ ಬಿಡೋದಿಲ್ಲ. ನಮಸ್ಕಾರ ಮಾಡಮ್ಮಂಗೆ, ನಮಸ್ಕಾರ ಮಾಡಿ. ಏನ್ರಿ, ನಾನೊಂದ್ ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಳಲ್ಲ ತಾನೇ? ತಪ್ಪು ತಿಳ್ಕೊಳ್ಳೋ ಅಂತದ್ದು ನೀನೇನೇ ಕೇಳ್ತೀಯ? ನೀವು ತಪ್ಪು ತಿಳ್ಕೊಳಲ್ಲ ಅಂತ ಹೇಳಿ, ಆಮೇಲೆ ನಾನು ಕೇಳ್ತೀನಿ. ಸರಿ, ನೀನ್ ಕೇಳು. ನೀನೇನ್ ಕೇಳಿದ್ರು ನನ್ಗಿಷ್ಟಾನೆ. ಒಂದ್ ವೇಳೆ ನಾನ್ ಸತ್ತೋದ್ರೆ ನೀವು ಬೇರೆ ಮದುವೆ ಆಗಲ್ಲ ತಾನೆ? ಅಂತದೆಲ್ಲ ಏನಾಗಲ್ಲ, ಸುಮ್ನೆ. ಯಾಕೆ ಸುಮ್ನೆ ಇಂಥದೆಲ್ಲ ಮಾತಾಡ್ತೀಯ? ನಿನ್ ಜೀವ ಯಾವಾಗ್ಲೂ ನನ್ನ ಉಸಿರಿನಲ್ಲಿರುತ್ತೆ. ಅದು ನಾನು ಯಾವತ್ತೂ ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋದಿಲ್ಲ. ಸರಳ, ಏನ್ ಮೇಷ್ಟ್ರೆ? ಇಲ್ಲಿ ಬಾಮ. ಒಳಗ್ ಬಾಮ. ಇವತ್ತು ನನ್ನ ಹೆಂಡತಿ ತಿಥಿ. ಈ ಸೀರೆ ತಗೊಮ್ಮ. ನೀನು ನಿನ್ ಗಂಡ ಇವತ್ತು ಇಲ್ಲಿಗೆ ಊಟಕ್ಕೆ ಬಂದ್ಬಿಡಿ. ಸರಿ ಮೇಷ್ಟ್ರೆ. ಏನೇ ಕುಂಬಳಕಾಯಿ ಕುಳ್ಳಮ್ಮ, ಅವತ್ತು ಊಟ ಕತ್ಕೊಂಡೋದೆ, ಇವತ್ತೇನ್ ಕತ್ಕೊಂಡು ಹೋಗಕ್ ಬಂದಿದ್ಯಾ? ನಿಮ್ಮನೆ ಮದ್ವೆ ಆಗ್ಬೇಕು ಅಂತ ಮನಸ್ಸಿನಲ್ಲೇ ನೆನೆಸ್ಕೊಂಡು ದೇವರ ಹೂವಿನ ಬುಟ್ಟಿಯಿಂದ ಹೂ ತೆಗೆದ್ನಾ, ಬಿಳಿ ಹೂ ಬಂತು. ಅಂದ್ಕೊಂಡ್ ಹಾಗೆ ಆಗತ್ತೆ, ಹೋಗು ಅಂದ್ರು 500. ಧಾರಾವಾಹಿ ಕತೆ ತರ ದಿವ್ಸಕ್ಕೆ ಒಂದ್ ಸೀನ್ ಕ್ರಿಯೇಟ್ ಮಾಡ್ಕೊಂಡ್ ಬರ್ತೇನೆ. ಕುಳ್ಳಿ, ಹಳ್ಳಿ ತರ ನುಗ್ಬಿಟ್ಟು ಮಳ್ಳಿ ತರ ಆಡ್ತೇನೆ. ನನ್ ಕೋಪ ನೆತ್ತಿಗೆ ಇರೋ ಅಷ್ಟರಲ್ಲಿ ಹೆಂಗ್ ಬಂದು ಹಂಗ್ ಹೊರಟೋಗು. ಈ ಮಗು, ಆ ದೇವ್ರು, ಸತ್ತಿರೋ ನಮ್ಮ ಅಕ್ಕ, ಈ ಮೂವರ್ ಮೇಲೆ ಸತ್ಯ ಮಾಡಿ ಹೇಳ್ತೀನಿ, ನೀವು ನನ್ ಕಟ್ಕೊಳ್ಳಿಲ್ಲ ಅಂದ್ರೆ ನಾನ್ ಸತ್ತು ಹೋಗ್ತೀನಿ. ಅಬ್ಬಾ, ಮೊದ್ಲ ಕೆಲ್ಸ ಮಾಡು. ನೀನ್ ಸತ್ರೆ ಅದಕ್ಕಿಂತಲೂ ಇನ್ನೇನ್ ಖುಷಿ ಇದೆ? ನಾನೇ ತಿರುಪ್ತಿಗೆ ಹೋಗಿ ಗುಂಡೋಡ್ಸ್ಕೊಂಡ್ ಬಂದ್ಬಿಡ್ತೀನಿ, ಒಂದು ಪೀಡೆ ತೊಲಗ್ತು ಅಂತ.
ಹೋಗಲೇ. ಇಲ್ಲಿ ನೋಡಿ ಸರ್, ನಿಮ್ ಕಷ್ಟ ನೋಡಿ ನನ್ಗೆ ನಿಮ್ ಮೇಲೆ ಇಷ್ಟ ಆಯ್ತೆ ಹೊರತು ನಿಮ್ ಮೂತಿ ನೋಡಲ್ಲ, ನಿಮ್ ಅಂದ ಚಂದನೂ ನೋಡಲ್ಲ. ಹುಟ್ಟದಾಗಿಂದಲೂ ನನ್ ಯಾವ್ದಕ್ಕೂ ಯಾರ ಮುಂದೆನೂ ಕಣ್ಣೀರಿಟ್ಟಿಲ್ಲ. ಈಗ ಮೊದಲನೇ ಸಾರಿ ನಿಮ್ ಎದುರಿಗೆ ನಿಂತ್ಕೊಂಡು ಕಣ್ಣೀರಿಡ್ತಾ ಇದ್ದೀನಿ. ನನ್ನ ಆಸೆ ಯಾಕೆ ಪೂರ್ತಿ ಆಗಲ್ಲ? ನಾನು ನೋಡ್ತೀನಿ. ಏನು? ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. ತೋಟಕ್ಕೆ ಹೋಗೋಣ ಬಾ. ಏನದು? ಅಕ್ಕ, ನಿಮ್ಮ ಮದುವೆ ವಿಷಯ ಏನಾಯ್ತು? ಲೆಕ್ಕಪ್ಪೆ, ಇದೇನ ಮುಖ್ಯವಾದ ವಿಷಯ? ಏನಕ್ಕ, ನಿನ್ ಮದುವೆಗೆ ಅಂತ ನಾವೆಲ್ಲ ತಲೆ ಕೆಡ್ಸ್ಕೊಂಡು ಓಡಾಡ್ತಾ ಇದ್ರೆ ನೀನ್ ಮಾತ್ರ ಹುಡುಗಾಟ ಆಗ್ತಾ ಇದೆಯಲ್ಲ. ನನ್ ಮದ್ವೆ ಕಥೆ ಅವತ್ತೇ ಹೇಳಿದ್ನಲ್ರು. ಈ ಜನ್ಮದಲ್ಲಿ ನನ್ನ ಗಂಡ ನಿಮ್ಮೇಷ್ಟ್ರು. ಹೌದು, ಆಗಂಟ ನೀನೆಲ್ಲಿ ಕಂಚಾರು ಅಲ್ಲಿ ಲೇಡಿ ಟೀಚರು ನೀ ಗಂಡನ ಓಡ್ಕೊಂಡು ಹೋಗ್ಬಿಟ್ಟಾಳೆ. ಆ ಸಿಲ್ಕ್ ಟೀಚರು ನಮ್ಮೂರಲ್ಲಿ ಕಾಲಿಟ್ಟಾಗ್ಲಿಂದ ನಮ್ಮೂರ್ ಮುದುಕಿ ಯಾರು ನಿದ್ದೆನೆ ಮಾಡ್ತಾ ಇಲ್ಲ. ಆ ಮುದುಕರು ಬಿಟ್ಬಿಡ, ನಮ್ ಮೇಷ್ಟ್ರ ಕಥೆ ಹೇಳು. ನೋಡ್ರು, ಆ ಲೇಡಿ ಟೀಚರ್ ವಿಷಯ ಹೇಗೋ ನನಗ್ ಗೊತ್ತಿಲ್ಲ. ಆದ್ರೆ ನಮ್ ಮೇಷ್ಟ್ರು ಮಾತ್ರ ಅಪ್ಪಟ ಚಿನ್ನ, ಗೊತ್ತಾ? ಅಯ್ಯೋ ಅಕ್ಕ, ಸಿನಿಮಾ ಡೈಲಾಗ್ ಓದಿದೆ ಗಡ್ಡ್ಯಾಕ ಬೇಡ. ಸ್ಕೂಲ್ ಒಳಗೆ ಏನ್ ನಡೆಯತ್ತೆ ಗೊತ್ತಾ? ನೀವ್ 1000 ಹೇಳ್ರು, ನಿಮ್ ಮೇಷ್ಟ್ರ ಮೇಲೆ ನನಗ್ ಮೆಲ್ಲಗೆ ನಾನು ಹೇಳ್ದೆ ನಿಮ್ಗೆ ಈ ಚಪ್ಪಲಿ ಹಾಕೊಂಡ್ ಬರಬೇಡಿ ಅಂತ. ಹೇಳಿದ್ರೆ ತಾನ ನನ್ ಮಾತು ಬೀಳ್ತೀರಾ? ಇವತ್ತು ನೀವ್ ಬೀಳೋದಂದ್ರೆ ನನ್ನ ಸೇರ್ಸ್ ಬೀಳಿಸ್ತೀರ. ಅವರಿಬ್ರು ಅಲ್ಲಿ ಏನೋ ಮಾಡ್ತಿದ್ದಾರೆ. ಮಾತಾಡೆ, ಪಾಠ ಮಾತಾಡೆ. ಪಾಠನ ಯಾವ ತರ? ರೆಡಿಯಾ? ರೆಡಿ. 1 2 3 4. ಬನ್ರಲ್ಲಿ, ಯಾಕ್ರೋ ಅಳ್ತಾ ಇದ್ದೀರಾ? ಪರಿಮಳ ಸಾಯ್ತಾಳಂತೆ, ನಗಬೇಕು, ಅಳಬೇಕು. ಪರಿಮಳ ಸಾಯ್ತಾಳ? ವಿಷ ಕೊಟ್ಟು ಸಾಯ್ತೀನಿ ಅಂತ ಓಡೋದ್ಲು. ಯಾವ ಕಡೆ ಓಡೋದ್ಲು? ಈ ಕಡೆ ಓಡೋದ್ಲು. ಇಡಿ. ಯಾಕಮ್ಮ, ಏನಾಗಿದೆ ನಿನ್ಗೆ? ಈ ವಿಷಾನ್ ಕುಡ್ದು ಏನ್ ಸಾಧಿಸ್ಬೇಕು ಅಂತಿದ್ಯಾ? ನಡಿ ಮನೆಗೆ, ನಡಿ ನಿನ್ನ ಮನೆಗೆ. ಸಾಯೋ ಅಂತ ಕೆಲಸ ನೀನೇನೇ ಮಾಡಿದ್ಯಾ? ನಡಿ ಮನೆಗೆ ನೀನು. ನನ್ ಮಾತು ನಿನ್ ಮನೆಗೆ ನಡಿ. ಅಯ್ಯೋ ಪಾಪಿ, ಬಂಗಾರ ಗಿರಿ ಸಾಕ್ದಂಗ್ ಸಾಕಿದ್ನಲ್ಲ ನಿನಗೆ. ವಿಷ ಕುಡ್ ಸಾಯುವಂತದ್ದು ಏನೇ ಬಂತು ನಿನಗೆ? ಏನೇ ಬಂತು? ನಮ್ ತಲೆ ಮೇಲೆ ಕಲ್ಚಪ್ಪಡಿ ಹಾಕೋಗ್ ಸಾಯೋ ಅಂತ ಕೆಲ್ಸ ನೀನೇನೆ ಮಾಡಿದೀಯಾ? ಅಮ್ಮ, ನನ್ ಬೈಬೇಡಮ್ಮ. ಅಪ್ಪ, ನನ್ ಮರ್ತ್ಬಿಡಪ್ಪ. ಇನ್ಮೇಲೆ ನಾನ್ ಬದುಕಿದ್ರೆ ನಿಮ್ಮ ಮಾನ ಮರ್ಯಾದೆ ಎಲ್ಲ ಹಾಳಾಗುತ್ತೆ. ನಾನೊಬ್ ಗಂಡ್ಸ್ ಮಾತ್ ಕೇಳಿ ತಪ್ಪು ಮಾಡ್ಬಿಟ್ಟೆ. ತಪ್ಪು ಮಾಡ್ಬಿಟ್ಯಾ? ಇಂಥ ಅವಮಾನಕ್ಕ ಬದುಕಿರೋದ್ ನಾವು. ಯಾರಮ್ಮ ಅವನು? ಯಾರಮ್ಮ ಅವನು? ಯಾರಮ್ಮ ಅವನು? ಹೇಳಮ್ಮ, ಹೇಳು. ಬಿಡಮ್ಮ, ಹೇಳಮ್ಮ. ಹೆದರ್ಬೇಡ, ಹೇಳೆ. ಇವ್ರೆ ನಿನ್ ಕಾಲ್ ಹಿಡಿದು ಬೇಡ್ಕೊತೀನಪ್ಪ, ನನ್ ಮಗಳಿಗೆ ಮೋಸ ಮಾಡ್ಬೇಡ. ನೋಡಮ್ಮ, ನಿಮ್ ಮಗಳಿಗೆ ಮೋಸ ಮಾಡ್ಬೇಕು ಅನ್ನೋ ಆಸೆ ನನಗಿಲ್ಲ. ನಾನ್ ಮದುವೆ ಆಗ್ತೀನಿ. ಆದ್ರೆ ನಾನು ತಪ್ಪು ಮಾಡಿರೋದು ನಿಜ ಅನ್ನೋದಾದ್ರೆ ಅವಳನ್ನ ಈ ಮಗುನ್ ದಾಟಕ್ಕೆ ಸಮಾಧಾನ ಮಾಡ್ಕೊಳ್ಳೆ. ಏನೇ ಯೋಚನೆ ಮಾಡ್ತಾ ನಿಂತಿದೀಯಾ? ನೀವಿಬ್ರು ತಪ್ಪು ಮಾಡಿರೋದೇ ನಿಜ ಆದ್ಮೇಲೆ ಹೋಗಿ ಮಗುನ್ ದಾಟೆ. ಸುಳ್ಳು ಹೇಳಿದ್ರೆ ಸತ್ಯಕ್ಕೆ ಹೆದರ್ಬೇಕು.
ನೀನೇ ಒಪ್ಕೊಂಡಿದ್ಯಲ್ಲ ಅವ್ರ ಜೊತೆ ತಪ್ಪು ಮಾಡಿದೀನಿ ಅಂತ. ಇನ್ನೇನೆ ಭಯ? ಮಗುನ್ ದಾಟಿದ್ರೆ ಮದ್ವೆ ಮಾಡ್ಕೋತೀನಿ ಅಂತ ಅವರೇ ಹೇಳಿದಾರಲ್ಲ, ಹೋಗ್ ದಾಟೆ. ಯಾಕೆ ಹಾಗೆ ನಿಂತಿದೀಯಾ? ಹೋಗ್ ದಾಟು. ತಪ್ಪು ಮಾಡ್ಬಿಟ್ಟೆ. ನಾನು ಬದುಕಿದ್ರೆ ನಿಮ್ ಮಾನ ಹಾಳಾಗುತ್ತೆ ಅಂದ್ಯಲ್ಲೇ. ರೀ ನನ್ ಮಾತ್ ಕೇಳಿ ರೀ. ಮೊದ್ಲೇ ಸಲ ಮಗಳು ಗಂಡನ್ ಮನೆಗೆ ಹೋಗ್ತಾ ಇದ್ದಾಳೆ. ಒಳ್ಳೆ ಅನಾಥನ್ ಕಳಿಸ್ತಾ ಇದ್ದೀರಲ್ಲ. ನಾವಿಬ್ರು ಅಳಿನ ಮನೆವರೆಗೂ ಬಿಟ್ ಬರೋಣ ಬನ್ನಿ. ಅಳಿನ ಮನೆಗೆ ನಡಿಯೇ ಒಳಗೆ. ದೇವರ ದಯದಿಂದ ನಮ್ಮೂರಲ್ಲಿ 4ನೇ ಕ್ಲಾಸ್ ವರ್ಗುನೇ ಇರೋದು. 8ನೇ ಕ್ಲಾಸು 9ನೇ ಕ್ಲಾಸು ಇದ್ದು ನಮ್ಮನೆ ಹೆಣ್ಮಕ್ಳನ್ನ ಸ್ಕೂಲಿಗೆ ಕಳಿಸಿದ್ರೆ ನಮ್ಗತಿ ಅಧೋಗತಿ ಆಗಿರೋದು. ಹೆಂಡತಿ ಸತ್ರೆ ಗಂಡ ಇನ್ನೊಂದು ಮದುವೆ ಮಾಡ್ಕೋತಾನೆ ಅನ್ನೋ ಮಾತನ್ನ ಮೇಷ್ಟ್ರು ನಿಜ ಮಾಡ್ಬಿಟ್ರು. ನೀನ್ ಅಂದ್ಕೊಂಡಂಗೆ ಕೆಲಸ ಸಾಧಿಸ್ಬಿಟ್ಟೆ ಅಂತ ತಿಳ್ಕೊಬೇಡ್ವೆ. ಇನ್ಮೇಲೆ ಇರೋದು ನಿನಗೆ ವನವಾಸ. ನೀನ್ ಹೋಮ್ವರ್ಕ್ ತೋರ್ಸು. ಎಲ್ಲ ತಪ್ಪಾಗಿ ಬರ್ದಿದ್ಯಲ್ಲ. ಕೂತ್ಕೊಂಡು ಸರಿಗೆ ಬರೀ. ಹಾ, ನೀನ್ ಕೂತ್ಕೋ. ನೀನ್ ಬುದ್ಧಿವಂತ ಕಣೋ. ಗೊತ್ತಿಲ್ಲ, ತಪ್ಪು ಮಾಡಿಬಿಟ್ಟಿ ಸರ್. ಇನ್ನೊಂದ್ಸಲ ಈ ತಪ್ಪು ಮಾಡೋದಿಲ್ಲ ಸರ್. ಬೇಕಾದ್ರೆ ಇನ್ನೊಂದ್ಸತಿ ಪಂಚಾಯತಿ ಸೇರಿಸಿ ಪರಿಮಳ ಹಾಕಂದೆ ತಪ್ಪು ಅಂತ ನಾವ್ ಹೇಳ್ತೀವಿ ಸರ್. ಅದೆಲ್ಲ ಏನು ಬೇಡ, ಕನ್ನಡಿಸ್ಕೊಂಡು ಕೂತ್ಕೊಳ್ಳಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ನಿಮ್ಮ ಮನೆಗೆ ಬಲ್ಲ ಸರ್. ಏಯ್, ಬಾಯಿ ಮುಚ್ಕೊಂಡು ಕುಕ್ಕರ್ ಬಡಿಯೋ. ಸರ್ ಸರ್. ಏನ್ರಪ್ಪ? ಓ, ಅತ್ತೇನಾ? ನೀವು ಮನೆಗೆ ನಡೀರಿ ಅತ್ತೆ. ಇನ್ ಸ್ವಲ್ಪ ಹೊತ್ತಿಗೆ ಬರ್ತೀನಿ. ತಗೊಳ್ಳಿ. ಏನತ್ತೆ ಇದು? ಇದ್ರಲ್ಲಿ ನಿಮ್ ಮೊದಲನೇ ಹೆಂಡತಿದ ಒಡವೆ ವಸ್ತ್ರ ಎಲ್ಲ ಇದೆ. ಸರಿಗಿದ್ಯಾ ಅಂತ ನೋಡ್ಕೊಳಪ್ಪ. ಇದನ್ನೆಲ್ಲ ಬೇಕು ಅಂತ ನಾನು ನಿಮ್ಮನ್ನ ಕೇಳಿದ್ನ? ನೀವು ಕೇಳಲಿಲ್ಲ ಅಂತ ನಾವ್ ಇದನ್ನೆಲ್ಲ ಇಟ್ಕೊಳಕ್ಕಾಗತ್ತಾ? ಇದನ್ನೆಲ್ಲ ಹಾಕೊಂಡು ನನ್ 2ನೇ ಮಗಳು ನಿಮ್ ಮನೆ ಬೆಳಗ್ತಾಳೆ ಅಂತ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಈ ಕಥೆನೇ ಬೇರೆ ಆಗೋಯ್ತಲ್ಲ. ಅರ್ಥ ಇಲ್ಲದೆ ಮಾತಾಡ್ಬೇಡಿ ಅತ್ತೆ. ಈ ಮದುವೆ ಹೆಂಗಾಯ್ತು ಗೊತ್ತಾ ನಿಮ್ಗೆ? ಹೇಗಾದ್ರೆ ಏನಂತೆ? ಈಗ ಅದ್ರ ಬಗ್ಗೆ ಮಾತಾಡಿ ಏನೂ ಪ್ರಯೋಜನ ಇಲ್ಲ. ನೋಡಿಯಪ್ಪ, ನಾನು ಯಾವಾಗ್ಲಾದ್ರೂ ನನ್ ಮೊಮ್ಮಗನ್ ನೋಡ್ಬೇಕು ಅಂತ ನಿಮ್ ಮನೆ ಬಾಗ್ಲಿಗೆ ಬಂದ್ರೆ ದೂರದವ್ರು ಅಂತ ಮಾತ್ರ ತಳ್ಳಿಬಿಡ್ಬೇಡಿ. ಸುಮ್ನೆ ಆಗಲ್ಲ ಮಾತಾಡ್ಬೇಡಿ ಅತ್ತೆ. ಈ ಒಡವೆಗಳನ್ನೆಲ್ಲ ತಗೊಂಡೋಗಿ ಶಾಂತಿ ಮದುವೆಗೆ ಉಪಯೋಗಿಸ್ಕೊಳ್ಳಿ. ಬೇಡಿ, ಈ ಒಡವೆ ವಸ್ತ್ರ ಏನು ನನಗ್ ಬೇಡಿ. ನನ್ ಮೊಮ್ಮಗನ್ ಮಾತ್ರ ನನಗ್ ಕೊಟ್ಬಿಡಿ. ನಾನು ಅವನ್ ಚೆನ್ನಾಗಿ ನೋಡ್ಕೋತೀನಿ. ಹೊಟ್ಟೆ ಕಿಚ್ಚಿಗೆ ಹೇಳ್ತಿದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಮದುವೆ ಆದ ಹೊಸ್ತರಲ್ಲಿ ಎಲ್ಲ ಮಗುನ ಚೆನ್ನಾಗೇ ನೋಡ್ಕೋತಾರಪ್ಪ. ಆದ್ರೆ ನಾಳೆ ಅವಳ ಹೊಟ್ಟೆಲಿ ಒಂದ್ ಮಗು ಆದ್ರೆ ಈ ಮಗುನ್ ಹೇಗ್ ನೋಡ್ಕೋತಾಳೆ ಅಂತ ಸ್ವಲ್ಪ ಯೋಚನೆ ಮಾಡಿದೀರಾ? ಆ ತರ ಎಲ್ಲ ಏನು ಆಗೋದಿಲ್ಲ, ನೀವು ಹೊರಡಿ. ಒಡವೆಗಳೆಲ್ಲ ಸರಿಗಿದ್ಯಾ ಅಂತ ನೋಡ್ಕೊಳಪ್ಪ. ಏನ್ ಸರಳಕ್ಕ, ಏನಂತ ನಿನ್ ಗಂಡ ಈಗ್ಲೂ ಹಾಗೆ ತೊಂದ್ರೆ ಕೊಡ್ತಾನ? ಈಗಿಲ್ಲ, ಪಂಡಿತನ್ ಮನೆಗ್ ಹೋಗ್ ಬಂದಾಗಿಂದ ದೆಪ್ಪಗಿದ್ದಾರೆ. ಇಲ್ದಿದ್ರೆ ಆ ಯಪ್ಪನ್ ಕಾಟ ತಡಿಯೋರ್ ಯಾರೇ? ನಿನಗ್ ಕಾಟ, ನನಗ ಉಪವಾಸ. ಹೊಸ ಮದ್ವೆ ಗಂಡಿಗೆ ಎಂತದೇ ಉಪವಾಸ?
ಅದೇನೋ ಗಂಡಸರ ವ್ರತ ಅಂತೆ 3 ತಿಂಗಳು ನನ್ನ ಮುಟ್ಕೋಬೇಡ ಅನ್ಬಿಟ್ರು. ಓ ಅದಕ್ಕೆ ನೀನ್ ದಿನಾ ರಾತ್ರಿ ಹೊತ್ತು ತಣ್ಣೀರ್ ಸ್ನಾನ ಮಾಡೋದು? ಅಯ್ಯೋ ಪಾಪ. ಪರಿಮಳಕ್ಕ, ಏನಪ್ಪಾ ಪರಿಮಳಕ್ಕಂಗೆ? ಈ ಪೆಟ್ಗೆನ ಮೇಷ್ಟ್ರು ನಿಮಗ್ ಕೊಟ್ಬಿಟ್ ಬಾ ಅಂತ ಹೇಳಿದ್ರು. ಏನಿದೆ ಅದ್ರಲ್ಲಿ? ಒಡವೆ ವಸ್ತ್ರ ಇದೆ. ಯಾರೇ ಅಲ್ಲಿ ನಿಂತ್ಕೊಂಡಿರೋದು? ಶಾರದಮ್ಮ, ಸರ್ಸಮ್ಮ, ವಿಮಲಮ್ಮ, ಪುಟ್ಟಮ್ಮ, ಮಾದಕ್ಕ ಬಂದ್ರೆ? ನಮ್ಮ ಯಜಮಾನ್ರು ನನ್ ಮೈ ಮೇಲೆ ಎಷ್ಟು ಒಡವೆ ಹಾಕಿದ್ದಾರೆ ಅಂತ ನೋಡ್ ಬಂದ್ರೆ? ಅಯ್ಯೋ ಇದೇನೇ ಪರಿಮಳ, ಇಷ್ಟೊಂದ್ ಚಿನ್ನ ಹಿಡ್ಕೊಂಡಿದ್ಯಾ? ಚೆನ್ನಾಗಿದೆ. ನಿಜವಾಗ್ಲೂ ನಿನ್ ಗಂಡ ಹಾಕ್ಸಿದ್ದ ನಿಮ್ಮ ಅಪ್ಪ ಹಾಕ್ಸಿದ್ದ? ಆ ಅಪ್ಪ ಅಂತೆ ಅಪ್ಪ 3,000 ಚಿನ್ನ ಇಟ್ಕೊಂಡು 300,000 ಮಾತಾಡ್ತಾನೆ. ಈ ಕಾಸಿನ ಸರ ನೋಡಿದ್ರ ಶಾರದಮ್ಮ, ಇದು ಒಂದಕ್ಕೆ ಸಾಲಲ್ಲ, ನಮ್ಮ ಅಪ್ಪನ ಆಸ್ತಿ. ಇದು ನಮ್ಮ ಅಕ್ಕನ ಒಡವೆ, ನಮ್ಮ ಯಜಮಾನ್ರು ಆಸೆಯಿಂದ ಹಾಕಿದ್ದಾರೆ. ಲೇ ಒಂಟೆ ತರ ಇಲ್ಲಿಂದಾನೆ ಆಚೆಗೆ ತಲೆ ಬಿಡ್ತಿದ್ಯಲ್ಲೇ, ಅಲ್ಲೇ ಹೋಗ್ ನೋಡು ನಿನ್ ಮಗಳ ಸಿಂಗಾರನ. ಏ ನನ್ಗೇನ್ ಮಾನ ಮರ್ಯಾದೆ ಇಲ್ವಾ? ನಿಮ್ಮನ್ನ 3,000 ಚೇರ್ಮನ್ರು ಅಂತಾಳೆ ಬೀದಿಲಿ ನಿಂತ್ಕೊಂಡು, ಅವಳೇನ್ರಿ ನಾನ್ ನೋಡುದು? ಲೇ ದಡ್ಡಿ, ನಾನು ನೀನ್ ಅವಳು ನೋಡ್ಲಿ ಅಂತಾನೆ ಸಿಂಗಾರ ಮಾಡ್ಕೊಂಬಂದು ಇಲ್ಲಿ ಡಂಗೂರ ಹೊಡಿತಿದ್ದಾಳೆ. ಇನ್ನೀನ್ ಹೋಗ್ ನೋಡ್ಲಿಲ್ಲ ಅಂದ್ರೆ ಅವಳು ಈ ಜಾಗ ಬಿಟ್ಟು ಕದ್ಲಲ್ಲ. ಹೋಗಿ ನೋಡ್ಕೊಂಬ. ಲೇ ಪರಿಮಳ, ಎಲ್ಲದಕ್ಕೂ ಕೇಳ್ಕೊಂಬಂದಿರ್ಬೇಕು. ಚೆನ್ನಾಗಿದೆ. ಬರ್ತೀನಿ. ಏ ಪರಿಮಳ, ಮನೆಗೆ ಹೋದ್ಕೂಡ್ಲೆ ದೃಷ್ಟಿ ತೆಗೆಸ್ಕೋ. ಕಮಲಕ್ಕನ್ ಕೈಲೋ ಸಳ್ಳನ್ ಕೈಲೋ ನನ್ ದೃಷ್ಟಿನೇ ತೆಗೆಲ್ಬಿಡುತ್ತೆ. ನೋಡಿದ್ಯಾ ನನ್ನ ಗಂಡ ಹೇಗೆ ಅಂತ? ನೀನು ಮಾಡ್ತಾ ಇದ್ಯಾ 30 ವರ್ಷದಿಂದ ನಿನ್ನ ಗಂಡನ್ ಜೊತೆ ಸಂಸಾರನ. ನನ್ ಗಂಡನ್ ನೋಡು 3 ವಾರದಲ್ಲಿ ನನ್ನ ಚಿನ್ನದಿಂದ ಮುಚ್ಚಿಬಿಟ್ರು. ಹೇಗೋ ನೀನ್ ಚೆನ್ನಾಗಿದ್ರೆ ಸಾಕಮ್ಮ, ಹೆತ್ತೊಟ್ಟೆ ತಣ್ಣಗಿರುತ್ತೆ. ಮಗಳಿಗಿಂತಲೂ ಊಟನೇ ಮುಖ್ಯನಾ? ಏ ಊರ್ ಸುಬ್ಬಿ, ಸಾಕ್ ಹೋಗೆ ನಿನ್ ದೊಂಬ್ರಾಟ. ಹಾಗೆ ಹೋಗ್ತಾ ಇನ್ನೂ 4 ಮನೆ ಮುಂದೆ ಕುಣಿದ್ಬಿಟ್ಟು ಹೋಗು. ಹೋಗ್ದೆ ಇಲ್ಲೇ ಇದ್ಬಿಡ್ತೀನಾ? ನನಗೂ ಮನೆ, ಮಠ, ಗಂಡ, ಮಗು ಎಲ್ಲ ಇದೆ. ಸಾರಾಯಿ ಅಂಗಡಿಗೆ ಹೋಗ್ತಿರಲ್ಲ, ಹಾಗೆ ನಮ್ಮನೆ ಮುಂದೆ ತಲೆ ಹಾಕ್ಬಿಟ್ಟು ನೋಡಿ ನಮ್ಮನೆ ಅಂದ ಚಂದ ಹೇಗಿದೆ ಅಂತ. ಆಮೇಲೆ ಬಂದು ನಿಮ್ಮನೆ ನೋಡ್ಕೊಳ್ಳಿ. ಹೋಗಿ ಚೆನ್ನಾಗಿ ಒಂದಿಷ್ಟು ಮೆಣಸಿನ ಸಾರು ಮಾಡಿಡು. ನಿಮ್ ಯಜಮಾನಿಗೆ ರಾತ್ರಿ ಚಳಿ ಜ್ವರ ಬರಬಹುದು. ಹೋಗು. ನೋಡು ಮರಿ, ನೋಡು ಹೆಂಗ್ ತಿರುಗ್ತಿದೆ. ನೋಡು ನೋಡು. ನೋಡು ಮರಿ, ನೋಡು ಹೆಲಿಕಾಪ್ಟರ್ ಹೆಂಗ್ ತಿರುಗ್ತಿದೆ. ಗಿಲಿ ಗಿಲಿ. ನೋಡು ನೋಡು. ಅಯ್ಯೋ ಏನಾಯ್ತಮ್ಮ ನಿಂಗೆ? ಏನಾಯ್ತಮ್ಮ? ಅಯ್ಯೋ ಮಗು ಕೈಲಿ ಯಾಕೆ ಕಾಸ್ಕೊಟ್ಯೋ ಕತ್ತೆ? ಎಲ್ಲಮ್ಮ ಹೋಗ್ಯಮ್ಮ? ಮರಿ ಏ ರಂಗಮ್ಮ, ಮಗುನ್ ಕೊಡೆ. ಏನ್ ಗುಡ್ಡೆ ಕಂಡು ಬಿಡ್ತಿದ್ಯಾ? ಮಗುನ್ ಕೊಡೆ. ಅಕ್ಕ ಅದು ಅವ್ರ ಮಗುನ್ ಅವ್ರು ಕರ್ಕೊಂಡಿದ್ರೆ ನಿನ್ಗೇನು? ಬಾಯ್ ಮುಚ್ಚ. ನನಗೂ ನನ್ ಗಂಡನ್ಗೂ 1000 ಇರುತ್ತೆ, ಹಾಗಂತ ಮಗುನ್ ಕರ್ಕೊಂಡ್ಬಂದು ಇಟ್ಕೊಂಡ್ಬಿಡದ? ಯಾವಾಗ್ಲೂ ಸೇರ್ಸಕ್ ನೋಡ್ರೆ, ಬರ್ದಾಕಕ್ ನೋಡ್ಬೇಡಿ. ನಮ್ಮ ಯಜಮಾನ್ರು ಬರೋವರೆಗೂ ಮಗು ನಾನೇ ಇಟ್ಕೊಂಡಿರ್ತೀನಿ. ಅವ್ರು ಬರೋಕ್ ಮುಂಚೆ ನೀನ್ ಬಂದ್ ಎತ್ಕೊಂಡು ಹೋಗು. ಅವ್ರು ಬಂದ್ ಕೇಳಿದ್ರೆ ಮಗು ನಿನ್ ಹತ್ರನೇ ಇತ್ತು ಅಂತ ಹೇಳ್ಬೇಕು. ನಾನ್ ಬಂದ್ ಎತ್ಕೊಂಡು ಹೋದ ವಿಷಯ ಹೇಳಿದ್ರೆ ನಿನ್ ಬಂಡವಾಳ ಎಲ್ಲ ತೆಗೆದ್ ಬಿಡ್ತೀನಿ. ಯಾಕೋ ಮಗ್ನ ಹೇಳ್ತಿದ್ಯಾ? ಅಳ್ಬಾರ್ದು ನಾನಿರುವಾಗ ನೀ ಕಂಡಾರ ಮನೆ ಯಾಕೋ? ನಾನೇ ನಿನ್ ನೋಡ್ಕೊಳ್ಳಲ್ಲ ಅಂತಾನೆ ಹೇಳ್ದೆ. ಚಿಕ್ಕ ಮಗ ಅಳ್ಬಾರ್ದು. ನಿಮ್ಮಪ್ಪ ಒಬ್ಬ ಸಿಡಕ್ ಮುಟ್ಟಿಯವನು, ಏನಾದ್ರು ಅಂದ್ರೆ ಗುರ್ರ ಅಂತಾನೆ. ರಾಘವ, ಯಾಕೆ ಎಲ್ರು ಓಡೋಗ್ತಾ ಇದ್ದೀರಾ? ಮೇಷ್ಟ್ರ ಮಗನ್ ಏನೋ ಆಗೈತಂತೆ. ಹೌದಾ? ಮಗುಗೇನೋ ಆಗಿದೆ, ಕಟ್ಟ ಕೇಳಿಸ್ತಾ ಇದೆ. ಬೇಗ ನೋಡಿ ಪಂಡಿತ್ರೆ. ಬೆಳಗ್ಗೆಲ್ಲ ಮಗು ಚೆನ್ನಾಗೈತಲ್ಲ, ಏನೇ ಮಾಡ್ದೆ ನನ್ ಮಗನಿಗೆ? ರಂಗಮ್ಮನ ಮನೆಯಿಂದ ಮಗು ತಗೊಂಬಂತ ಯಾರು ಹೇಳಿದ್ ನಿನಗೆ? ನನಗೆ ಗೊತ್ತ ಕಡೆ ಏನೋ ಮಾಡ್ಬಿಟ್ಟಿದೆ ನನ್ ಮಗನಿಗೆ. ರೀ ಮೇಷ್ಟ್ರೆ,
ನಿಮ್ ಜಗಳನ ಆಮ್ಯಾಕ್ ಇಟ್ಕೊಳ್ರಿ. ಮಗು ಯಾಕೆ ಹೀಗಾಯ್ತು ಅಂತ ಮೊದಲು ಅದನ್ನ ಹೇಳ್ರಿ. ನನಗೇನು ಗೊತ್ತಿಲ್ಲ ಪಂಡಿತ್ರೆ. ನಾನ್ ಸ್ಕೂಲ್ ನಲ್ಲಿದ್ದೆ, ಇವರೆಲ್ಲ ಓಡ್ ಬರೋದು ನೋಡಿ ನಾನು ಓಡ್ ಬಂದೆ. ಮಗುಗೇನಾದ್ರೂ ಆಳು ಮುಳ್ಳು ತಿಂತಿದ್ದೇನೆ ತಾಯೇ. ಅಯ್ಯೋ, ಮಗು ಮುಖ ಕಪ್ಪಾಗ್ತಿದೆ, ಬೇಗ ನೋಡಿ ಪಂಡಿತ್ರೆ. ಹೆದರ್ಬೇಡಿ ಸರ್, ಏನೂ ಆಗಲ್ಲ. ಇಲ್ಲ ಟೀಚರ್, ಇವಳು ವಿಷಯ ನಿಮ್ಗೇನು ಗೊತ್ತಿಲ್ಲ. ಪಂಚಾಯತಿಯಲ್ಲಿ ನನ್ನ ಮಗುನ ದಾಟಿ ಒಂದು ದೊಡ್ಡ ಸುಳ್ಳ ಸತ್ಯ ಅಂತ ಸಾಧಿಸ್ಬಿಟ್ಲು. ನನ್ಗೆ ಅವತ್ತೇ ಗೊತ್ತಿತ್ತು ಇವಳಿಂದ ನನ್ನ ಮಗುಗೇನೋ ಅಪಾಯ ಇದೆ ಅಂತ. ಇವತ್ತು ಅದನ್ನ ನಿಜ ಮಾಡ್ಬಿಟ್ಲು. ಮೇಷ್ಟ್ರೇ, ನೀವ್ ಹೇಳ್ತಾ ಇರೋದು ನಿಜನಾ? ನನ್ ಮಗು ಸಾಯ್ತಾ ಇದೆ. ಸಾಯೋ ಮಗು ಮೇಲೆ ಯಾರಾದ್ರೂ ಹಣೆ ಇಟ್ಟು ಸುಳ್ಳು ಹೇಳ್ತಾರ ಪಂಡಿತ್ರೆ? ನನ್ ಮಗು ಮೇಲೆ ಹಣೆ. ನಾನು ಯಾವತ್ತೂ ಇವಳು ಕೆಟ್ಟದ್ ಮಾಡ್ದವನಲ್ಲ, ಮೋಸ ಮಾಡ್ದವನು ಅಲ್ಲ. ನಾನ್ ಇವಳಿಗೆ ಒಳ್ಳೇದು ಮಾಡಿದ್ದಕ್ಕೆ ನನ್ ಮಗುನೇ ಬಳಿ ತಗೊಂಡ್ಬಿಟ್ಲು. ರಾಕ್ಷಸಿ. ಪರಿಮಳ, ಒಂದ್ ಕೊಲೆ ಮಾಡ್ಬೋದಿತ್ತೆ, ಆದ್ರೆ ಮಗುನ್ ದಾಟಿ ಸುಳ್ಳು ಹೇಳ್ಬಾರ್ದಿತ್ತು. ಯಾವ ಹೆಂಗಸ್ಗೂ ಇಂತ ಕಲ್ಲು ಮನ್ಸ್ ಕೊಡ್ಬೇಡಪ್ಪ ದೇವ್ರೆ. ಏನಮ್ಮ, ನೀನ್ ಹುಡುಗಾಟದಿಂದ ಒಂದ್ ಮಗು ಪ್ರಾಣನೇ ತೆಗಿತಿದ್ಯಲ್ಲ? ದೇವ್ರೆ, ನಾನ್ ಮಗುನ್ ದಾಟಿ ಸುಳ್ಳು ಹೇಳಿದ್ ನಿಜ. ಆ ಕೋಪ ನಮ್ಮ ಮಗು ಮೇಲೆ ತೀರಿಸ್ಕೋಬೇಡ ತಂದೆ. ಪಾಪಿ ಮುಂಡೆ, ಮಗು ಮೇಲೆ ಸತ್ಯ ಮಾಡ್ತೇನೆ. ಯಾಕೆ ಹಿಂಗ್ ಮಾಡ್ದೆ? ಯಾಕೆ ಹಿಂಗ್ ಮಾಡ್ದೆ? ಯಾಕೆ ಹಿಂಗ್ ಮಾಡ್ದೆ? ಮಗು ಈ ಸ್ಥಿತಿ ಇರ್ಬೇಕಾದ್ರೆ ಕುರುಕ್ಷೇತ್ರ ನಡೆಸ್ತೀರಲ್ರಿ? ಪಂಡಿತ್ರೆ, ಪರಿಮಳ ಮಗುನ ಆಡೋ ಕೆಳಗಡೆ ಬಿಟ್ಟಿದಾಗ ಮಗು ಕೈಗೆ ಸಿಕ್ಕಿದ್ದೇನಾದ್ರೂ ನುಂಗಿರ್ಬೋದು. ಸ್ವಲ್ಪ ಗಂಟೆ ಹತ್ರ ನೋಡಿ ಪಂಡಿತ್ರೆ. ದ್ಯಾವರು ದೊಡ್ಡವನು ಕಣಪ್ಪ. ಇದ್ರ ಆಯಸ್ಸು ಗಟ್ಟಿಯಾಗಿದೆ. ಒಳ್ಳೇದಾಯ್ತು. ಅಮ್ಮ, ಇನ್ಮೇಲೆ ಮಗುನ ಜೋಪಾನವಾಗಿ ನೋಡ್ಕೋಬೇಕು. ಗೊತ್ತಾಯ್ತಾ? ತಗೋ. ನಾನ್ ಅನ್ಕೊಂಡಿದ್ದೆ ನಿಜ ಆಯ್ತು. ಇವಳು ಹುಡುಗಾಟದಿಂದ ಮಗು ಕಾಸು ನುಂಗ್ತು. ಹೌದೌದು, ನಾವ್ ಕಾಣೋ ಅವಳು ಹುಡುಗಾಟನ ಊರ್ ಪಂಚಾಯತಿಗೆ ಕೆಟ್ಟ ಹೆಸರು ತಂದ್ಬಿಟ್ಲು. ಚೇರ್ಮನ್ರ ಮಗಳು ಅಂತ ಇವಳು ಹೇಳಿದ್ದೆಲ್ಲ ನಂಬಿದ್ದು ನಮ್ ತಪ್ಪಾಯ್ತು. ಸಾಕ್ ಮಾಡ್ತೀರೇನಯ್ಯ ನಿಮ್ ಮಾತು? ನೋಡಮ್ಮ, ನೀವು ಅವತ್ತು ಪಂಚಾಯತಿಯಲ್ಲಿ ನನ್ನ ಕಾಲಿಡಿದ್ರಿ ಅಂತ ನಾನು ಇವಳು ಕುತ್ತಿಗೆಗೆ ತಾಲಿ ಕಟ್ತೆ. ಆದ್ರೆ ಇವತ್ತು ಅವಳೇ ನನ್ನ ಮಗುಗೆ ಸಾವ ಕಾಡ್ತಾ ಇದ್ದಾಳೆ. ಇನ್ಮೇಲೆ ಇವಳ ಜೊತೆ ನಾನ್ ಸಂಸಾರ ಮಾಡಕ್ಕಾಗಲ್ಲ. ನಿಮಗ್ ಮನಸಾಕ್ಷಿ ಅಂತ ಇರೋದಾದ್ರೆ ನಿಮ್ ಮಗಳನ್ನ ನಿಮ್ ಮನೇಲೆ ಇಟ್ಕೊಳ್ಳಿ. ಸ್ವಲ್ಪ ಕೇಳಿ, ಬಿಟ್ಬಿಟ್ಟು ಹೋಗ್ಬೇಡ್ರಿ. ಒಂದು ಚಿಕ್ಕ ತಪ್ಪಗೋಸ್ಕರ ಅವಳಿಗೆ ಎಷ್ಟು ದೊಡ್ಡ ಶಿಕ್ಷೆ ಕೊಡಬೇಡಿ ಸರ್, ಪ್ಲೀಸ್. ಯಾಕಪ್ಪ ಅಂತಿದ್ಯಾ? ಮಗುನ ಕೊಡ ಇಲ್ಲಿ. ನೀನ್ ಹೋಗಿ ಹಾಲ್ ಬಿಸಿ ಮಾಡು. ಇರೋ ಬಂದ್ಬಿಡುತ್ತೆ. ಇರೋ 8 ಗಂಟೆಗೆ ಮಗುಗ್ ಹಾಲ್ ಕೊಡ್ಸಿ ಮಲಗ್ಸೋಣ ಅಂತ ಹೇಳ್ದೆ. ಅರ್ಧ ನಿದ್ದೆ ಲೆಪ್ಸೋದ್ ಬೇಡ ಅಂತ ಹೇಳಿದ್ರಿ. ಈ ಗಂಟೆ 12 ಆಯ್ತು. ಮಗು ಹಸುಗೆ ಅಳ್ದೆ ಇನ್ನೇನ್ ಮಾಡತ್ತೆ ಹೇಳಿ? ಪಾಪ. ಸುಮ್ನೆ ಲೊಟ ಅಂತ ಮಾತಾಡ್ದೆ. ಹಾಲ್ ಬಿಸಿ ಮಾಡು. ಸುಮ್ನಿರೋ ಮರಿ, 1 ನಿಮಿಷ ಸುಮ್ನಿರೋ. ಜಾಸ್ತಿ ಅಳ್ದಾದ್ರೆ ಅಲ್ಲಿ ಉದುರ್ಸ್ಬಿಡ್ತೀನಿ ನೋಡು. ಮೊದ್ಲೇ ಮಗು ಅಳ್ತಿದೆ, ಜೊತೆಗೆ ನೀವು ಬೇರೆ ಕಿರಿಚ್ಕೋತಿರಲ್ಲ. ಕೊಡಿ, ನಾನ್ ಮಗುನ್ ನೋಡ್ಕೋತೀನಿ. ನೀವ್ ಹಾಲಕ್ ಸಕ್ಕರೆ ಬೆರೆಸ್ಕೊಂಡ್ ತಗೊಂಡ್ ಬನ್ನಿ. ಒಳ್ಳೆ ಎಡಬಿಡಂಗಿ ತರ ಆಡ್ತಿರಲ್ಲ. ಯಾಕೋ ನಿಮ್ಮ ಅಪ್ಪನ್ ತರ ಹಠ ಶುರು ಮಾಡ್ಬಿಟ್ರೆ ನಿಲ್ಸೋದೇ ಇಲ್ಲ ಅಂತೀಯಲ್ಲ. ಯಾಕಮ್ಮ? ಇಲ್ಲ ನೋಡಿಲಿ ಜಾಣ ಮರಿ. ಹಸು ತುಂಬಾ ಜಾಸ್ತಿ ನೀನು. ಇಲ್ಲಿ ನೋಡಿಲಿ, ಹಾಲ್ ಬಿಸಿ ಮಾಡಿ ತರ್ತಾ ಇದಾರೆ. ಅಳ್ಬಾರ್ದು ಚಿನ್ನ ಮರಿಯಲ್ಲ. ಬಾಟ್ಲ್ ಹೊಡ್ದಾಕ್ಬಿಟ್ರ? ಕೈ ಜಾರಿ ಬಿದ್ದೋಯ್ತು ಕಣೆ. ನನಗ್ ಗೊತ್ತ್ರಿ, ನಿಮಗ್ ಒಂದ್ ಕೆಲ್ಸ ಹೇಳಿದ್ರೆ 9 ಕೆಲ್ಸ ಮಾಡ್ತೀರಾ ಅಂತ. ಮಗು ಬೇರೆ ಒಂದೇ ಸಮನೆ ಹಸುವಾಗ ಅಳ್ತಾ ಇದೆ. ಇಂತ ಹೊತ್ನಲ್ಲಿ ನೀವ್ ಹೀಗೆಲ್ಲ ಮಾಡ್ತೀರಲ್ಲ. ನನಗೇನ್ ಮಗು ಮೇಲೆ ಅಕ್ರೆ ಇಲ್ವಾ? ಇಲ್ಲಿ ನೋಡಿ ಜಾಣ ಮರಿ, ನೋಡಪ್ಪ ಇಲ್ಲಿ ನೋಡ, ಇಲ್ಲಿ
ಮಗು ಹಸಿವು ಹಸಿವು ಅಂತಾನೆ ಹಿಂಗ್ ಹೋಯ್ತು. ಅದಕ್ಕೆ ಪರಿಮಳ ಇಲ್ಲಿ ಬಾಮ್ಮ. ನಿನಗೊಂದ್ ಮಗು ಹುಟ್ಟಿದ್ರೆ ನನ್ ಮಗುನ ಇದೇ ತರ ಚೆನ್ನಾಗಿ ನೋಡ್ಕೋತೀಯ? ನೋಡ್ರಿ, ನಾನೇನು ಆಂಜನೇಯ ಅಲ್ಲ. ನೀವು ನಿಮ್ ಮಗನ್ ಬಿಟ್ರೆ ಬೇರೇನೂ ಇಲ್ಲ ಅಂತ ಎದೆ ಬಗ್ಗೆ ತೋರ್ಸೋಕೆ, ಸಂದೇಹ ಪಡೋಕೆ ಅಂತಾನೆ ನೀವು ಹುಟ್ಟಿದೀರಾ. ಸಂತೋಷ ಮರೆಯೋಕೆ ಅಂತಾನೆ ನಾನು ಹುಟ್ಟಿದ್ದೀನಿ. ಐದು ಆರು ಏಳು ಶುಕ್ರವಾರ ಪ್ರಶಸ್ತವಾಗಿದೆ. ಏನು ಯೋಚನೆ ಮಾಡಬೇಡ, ಸಂಪತ್ ಲಕ್ಷ್ಮಿ ಮನೆಗೆ ಬರ್ತಾಳೆ. ಹೋಗ್ಬಿಟ್ಟು ಬಾ. ನಮಸ್ಕಾರ ಜೋಶ್ರೇ. ನಮಸ್ಕಾರ. ಓಯ್ ನಿನಗಲ್ಲಯ್ಯ ನಮಸ್ಕಾರ ಮಾಡಿದ್ದು, ಮೇಷ್ಟ್ರಿಗೆ ದುಡ್ಡಿಟ್ಟು ಹೋಗೋ. ಕೆಲಸ ಆಯ್ತು ಅಂತ ಹೊರಟು ಬಿಟ್ಟ. ನಿನ್ನ ಕಾಲ ಕೆಟ್ಟೋಯ್ತು. ತಗೊಳ್ಳಿ ದುಡ್ಡು. ಇದು ಸಂಸ್ಕಾರ. ಮನುಷ್ಯ ನಮಸ್ಕಾರ ಹೊಂದಿದ್ರು ಸಾಲದು, ಸಂಸ್ಕಾರನೂ ಬೇಕು. ಏನ್ ಬಂದಿದ್ದು? ಅದು ಮತ್ತೇನ್ ಮೇಷ್ಟ್ರಿ, ಮಗನ ಕಿವಿ ಚುಚ್ಚಬೇಕಾ? ಇಲ್ಲ. ಅದು ತಲೆ ಕೂದಲು ತೆಗಿಸ್ಬೇಕಾ? ಇಲ್ಲ. ಮತ್ತೇನ್ ಹೋಟೆಲ್ ದಾಟಿದ್ನಾ? ಹಾಗಾದ್ರೆ ಮತ್ತೇನ್ ಹೇಳಿಯಪ್ಪ? ಹೇಳೋದಕ್ ಬಿಟ್ರೆ ತಾನೆ. ಅದೆಲ್ಲ ಏನು ಇಲ್ಲ. ನಿಷೇಕ ಪ್ರಸ್ತಕ್ಕೆ ಒಂದೊಳ್ಳೆ ದಿನ ನೋಡಿ ಹೇಳಿ. ನಿಷೇಕ ಪ್ರಸ್ಥಾನ ಯಾರ್ಯಾರಿಗೆ? ನನಗೂ ನಿಮ್ಮ ಹೆಂಡತಿಗೂ. ಮತ್ತಿನ್ನೇನು, ನನಗೂ ನನ್ನ ಹೆಂಡತಿಗೂ. ಅದೆಲ್ಲ ಆದ್ಮೇಲೆ ತಾನೇ ನಿನ್ ಮದುವೆ ಆಗಿರೋದು? ಎಲ್ಲಾರು ತಿಳ್ಕೊಂಡಿರೋದು ಹಾಗೇನೆ, ಆದ್ರೆ ನಿಜಾನೇ ಬೇರೆ. ಅವತ್ತು ಪಂಚಾಯತಿಯಲ್ಲಿ ನಡೆದಿದ್ದು ನಾನು ನನ್ನ ಹೆಂಡತಿ ಸೇರೋದಕ್ಕೆ ದೇವ್ರು ಕೊಟ್ಟ ಪರೀಕ್ಷೆ. ಮದುವೆಗೆ ಮುಂಚೆ ನಮ್ಮಿಬ್ಬರ ಮಧ್ಯೆ ಯಾವ ಸಂಬಂಧನೂ ಇರಲಿಲ್ಲ. ಈಗ ನೀವು ಇಟ್ಕೊಡೋ ಶುಭ ಮುಹೂರ್ತದಲ್ಲಿ ನಾವಿಬ್ರು ಒಂದಾಗ್ತೀವಿ. ನಮಗೆ ಒಳ್ಳೇದಾಗ್ಲಿ, ನಮ್ಮ ಸಂಸಾರ ಸುಖವಾಗಿರ್ಲಿ ಅಂತ ಆಶೀರ್ವಾದ ಮಾಡಿ ಒಳ್ಳೆ ಮುಹೂರ್ತ ಇಟ್ಕೊಡಿ. ಕೇಳ್ರಪ್ಪ ಕೇಳಿ, ಮೈಸೂರು ಕ್ಯಾಮ್ನಾಗೆ ಗೌರ್ಮೆಂಟ್ ನವರು ಗರ್ಭ ತಡೆ ಔಷಧಿ ಕೊಡಕ್ ಬಂದ್ ತಿಳ್ಕೊಂಡವ್ರೆ. ಯಾರ್ ಬೇಕಾದ್ರೂ ಮಾಡಿಸ್ಕೋಬಹುದು. ಕೇಳ್ರಪ್ಪ ಕೇಳಿ, ಈ ಊರ್ನಾಗೆ ಗಂಡಸರು ಹೆಂಗಸರು ಯಾರ್ ಬೇಕಾದ್ರೂ ಗರ್ಭ ತಡಿಸ್ಕೋಬಹುದು. ಕೇಳ್ರಪ್ಪ ಕೇಳಿ, ಯಾರ್ ಬೇಕಾದ್ರೂ ಗರ್ಭ ತಡಿಸ್ಕೋಬಹುದು. ಅಂತವ್ರಿಗೆ ಗೌರ್ಮೆಂಟ್ ನವರು ಕಾಸು ಬಟ್ಟೆ ಬರೆ ಎಲ್ಲ ಕೊಡ್ತಾರೆ. ಪರಿಮಳ, ಪರಿಮಳ ಎಲ್ಲೋದ್ಲಿ ಇವಳು? ಪರಿಮಳ, ಸರಳಾ, ಏನ್ ಮೇಷ್ಟ್ರೆ? ಪರಿಮಳ ಎಲ್ಲೋದ್ಲಮ್ಮ? ಮಗುನ ಅವ್ರ ಅಮ್ಮನ ಮನೇಲಿ ಬಿಟ್ಟು ಮೈಸೂರಿಗೆ ಹೋಗ್ಬಿಟ್ ಬಾ ಅಂತ ನೀವೇ ಹೇಳಿದ್ರಂತಲ್ಲ. ಮೈಸೂರಿಗೆ ಹೋದ್ಲ? ಹಾ. ಸರಿ ನೀನು ಹೋಗು. ಮೈಸೂರಿಗೆ ಯಾಕೆ ಹೋದ್ಲಿ ಇವಳು? ಮೈಸೂರು ಕ್ಯಾಮ್ನಾಗೆ ಗೌರ್ಮೆಂಟ್ ನವರು ಗರ್ಭ ತಡೆ ಔಷಧಿ ಕೊಡಕ್ ಬಂದ್ ತಿಳ್ಕೊಂಡವ್ರೆ. ಯಾರ್ ಬೇಕಾದ್ರೂ ಮಾಡಿಸ್ಕೋಬಹುದು. ಕೇಳ್ರಪ್ಪ ಕೇಳಿ, ಈ ಊರ್ನಾಗೆ ಗಂಡಸರು ಹೆಂಗಸರು ಯಾರ್ ಬೇಕಾದ್ರೂ ಗರ್ಭ ತಡಿಸ್ಕೋಬಹುದು.
ನಿಮ್ ಹೆಸರು? ಪರಿಮಳ. ಹಲೋ. ಊರು? ಮಹದೇವಪುರ. ಇಲ್ಲಿ ಸೈನ್ ಮಾಡಿ. 10 ಗಂಟೆ ಬರ್ತೀರಾ? ಓಕೆ, ಆಯ್ತು. ಓಕೆ, ಥ್ಯಾಂಕ್ ಯು. ಪರಿಮಳ ಅಂತ ಮಹದೇವಪುರದಿಂದ ಬಂದಿದ್ದಾರ ನೋಡಿ. ಪರಿಮಳ, ಮಹದೇವಪುರ. ಅವ್ರಿಗೆ ಆಪರೇಷನ್ ಆಗೋಯ್ತು. ಆಪರೇಷನ್ ಆಗೋಯ್ತಾ? ಬಿ ವಾರ್ಡ್ ನಲ್ಲಿದ್ದಾರೆ, ಹೋಗಿ ನೋಡಿ. ಇಲ್ಲಿ ನೋಡಿ ಸರ್, ರೋಗಿಗಳು ಬರ್ತಾರೆ ಅನ್ಬಿಟ್ಟು ಬಂದ್ ರೋಗಿಗಳಿಗೆಲ್ಲ ಆಪರೇಷನ್ ಮಾಡ್ಬಿಟ್ರೆ ನಮ್ ಪ್ರೊಫೆಷನ್ಗೆ ಒಂದು ಗೌರವ ಸಿಗೋದಿಲ್ಲ. ನಾನು ಈಕೆನ್ ಚೆಕಪ್ ಮಾಡಿದಾಗ ಈಕೆ ಇನ್ನೂ ತಾಯಿನೇ ಆಗಿಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಆಪರೇಷನ್ ಮಾಡದೆ ಜಸ್ಟ್ ಮತ್ತೆ ಬರೋ ಔಷಧಿ ಕೊಟ್ಟು ಮಲಗಿಸಿದೀನಿ. ಇನ್ನು ಅರ್ಧ ಗಂಟೆಲಿ ಅವ್ರಿಗೆ ಪ್ರಜ್ಞೆ ಬರುತ್ತೆ, ನೀವು ಮನೆ ಕರ್ಕೊಂಡು ಹೋಗಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಅಯ್ಯೋ, ಏನ್ರಿ ಇದು ಇಷ್ಟೊತ್ತಲ್ಲಿ? ಲೇ ಮರಿ, ಶೋಭನ ನಡೀತಾ ಇದೆ, ಚುಪ್. ಹಂಗೆ ನಮ್ ಹುಡುಗ ತುಂಬಾ ಬುದ್ಧಿವಂತ, ತಕ್ಷಣ ಅಳು ನಿಲ್ಲಿಸ್ಬಿಟ್ಟ. ಅವನು ನನ್ ಮಗ ಕಣೆ, ಯಾವಾಗ ಅಳ್ಬೇಕು ಯಾವಾಗ ಅಳ್ಬಾರ್ದು ಎಲ್ಲ ಗೊತ್ತು. ಅಯ್ಯೋ, ಏನ್ರಿ ಇದು? ಸತ್ಯವಾಗ್ಲಿ ಇವ್ರು ನನ್ ಮಕ್ಳೆಲ್ಲ ಕಣೆ. ಇರು ನೋಡ್ತೀನಿ ಯಾರು ಅಂತ. ಯಾವನ ಅವನು ಇಷ್ಟೊತ್ತಲ್ಲಿ? ತೂ ನನ್ ಮಕ್ಳ ನೀವಾ? ಪುಸ್ತಕಕ್ಕೆ ಒಂದು ಟೈಮ್ ಕೇಳಿರುತ್ತಲ್ಲ, ಅದು ಟೈಮ್ ಚೆನ್ನಾಗಿದಂತ ಹೇಳಿ ಕಳಿಸಿತಾರ ಸರ್. ನಾಳೆವರೆಗೂ ಕಾಯಕ್ಕಾಗಲ್ಲ, ಈಗಲೇ ಟೈಮ್ ಚೆನ್ನಾಗಿದೆ ಅಂತ ಹೋಗಿ ಹೇಳು. ಸುಮ್ನೆ ತಲೆ ತಿನ್ಬೇಡ. ಪಡ್ಡೆ ಹುಡುಗರು ಆಗ್ಲೇ ಹೂ ಅಂತಿದಾರೆ ನೋಡು. ಏನು ನೀವೆಲ್ಲ ಹೋಗ್ಲಿಲ್ವಾ? ಏನ್ರಿ ಬೇಗ ಬನ್ರಿ. ಅವಳು ಅವಸರ ಪಡ್ತಿದ್ದಾಳೆ, ನಾನು ನನ್ನ ಕೆಲಸ ನೋಡ್ಕೋತೀನಿ, ನೀವು ನಿಮ್ ಕೆಲಸ ನೋಡ್ಕೊಳ್ಳಿ. ನಮಸ್ಕಾರ.